ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತಿನ ಆಸೆ ಎಪಿಸೋಡ್ ನೋಡ್ಕೊಂಬರೋಣ. ನಾನು ನಿಮಗೆ ನಿನ್ನೆ ಹೂ ಕೊಡೋಕೆ ನಾಳೆ ಹೂ ಕೊಡೋಕೆ ಹೇಳಿದ್ನಲ್ಲ, ಇವತ್ತೇ ಬಂದಿದ್ದೀರಾ ಅಂದಾಗ, ಸರ್ ಹೂ ಕೊಡೋಕೆ ಬಂದಿಲ್ಲ, ನಾವು ಕೃಷಿ ಬಗ್ಗೆ ಮಾತಾಡೋಕೆ ಬಂದಿದ್ದೀರಿ ಅಂದಾಗ, ಕೃಷಿ ಬಗ್ಗೆ ಮಾತಾಡೋಕೆ ಬಂದಿದ್ದೀರಾ ಅಂತ ಅಂದಾಗ, ಹೌದು ನಮ್ಮ ಹತ್ರ ಇದ್ದಾನೆ, ಅವನು ನಮಗೆ ಸಿಕ್ಕಿದ್ದಾನೆ ಅಂದಾಗ, ನಿಮಗೆ ಹೆಂಗೆ ಪರಿಚಯ ಕೃಷಿ ಅಂತಾರೆ. ಅವ್ರ ಅಜ್ಜಿ ನಮಗೆ ತುಂಬ ಪರಿಚಯ ಅಂತೇಳಿ ಸೂರ್ಯ ಅಂತಾನೆ. ಅದಕ್ಕೆ ಮತ್ತು ನೀವೇ ಕರ್ಕೊಂಡು ಹೋದ್ರ ಅಂದಾಗ, ಇರ್ರಿ ಒಂದು ನಿಮಿಷ, ಏನ್ರಿ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಡೆದಿರೋದ ಸ್ಟೋರಿನೆಲ್ಲ ಹೇಳ್ತಾನೆ. ಹೇಳಿದ ತಕ್ಷಣ ಈ ಕಡೆ, ಹೌದಾ ಎಲ್ಲಿ ಕರ್ಕೊಂಬಂದಿಲ್ಲ ಅವ್ರನ್ನ ಅಂದಾಗ, ಅವ್ನು ಬರೋಕ್ಕೆ ರೆಡಿ ಇಲ್ಲ ಸರ್, ತುಂಬ ಭಯ ಬೀಳ್ತಾ ಇದ್ದಾನೆ ಅಂತೇಳಿ ಅಂತಾರೆ. ಹೌದು, ಇಲ್ಲೇನು ನಡೀತು ಏನು ಅಂತ ಅಂದಾಗ, ಈ ಥರ ಆಗಿದೆ ಅಂತೇಳಿ ಹೇಳ್ತಾರೆ. ಈ ಥರ ಒಂದು ಹುಡುಗಗೆ ಪೆನ್ನಲ್ಲಿ ಚುಚ್ಚಿದ್ದಾನೆ, ಅದರಿಂದ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂದಕ್ಕೆ ಅವನು ಈ ಥರ ಓಡೋಗಿದ್ದಾನೆ ಅಂತಾರೆ. ಅದಕ್ಕೆ ತಪ್ಪಲ್ವ ಸರ್ ನೀವು ಹೆಂಗೆಲ್ಲ ಹೇಳಿದ್ದು ಅಂತೇಳಿ ಮೀನಾ ಅಂತಾರೆ. ಹೌದು, ಆದರೆ ಆ ಟೈಮಲ್ಲಿ ಸುಮ್ಮನೆ ಹೇಳಿದರೆ ಅಷ್ಟೇ, ಬಟ್ ಅವ್ನು ನಿಜವಾಗ್ಲೂ ಅಂತೇಳಿ ಓಡೋಗ್ಬಿಟ್ಟಿದ್ದಾನೆ ಅಂತ ಹೇಳಿ ಅಂತಾರೆ. ಸರಿ ಸರ್, ಅವ್ನು ನಮ್ಮ ಹತ್ರನೇ ಇದ್ದಾನೆ, ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ರೆ ಒಂದು ಸ್ವಲ್ಪ ಹುಷಾರಾಗಲಿ, ಆಮೇಲೆ ಕರ್ಕೊಬರ್ತೀರಿ ಅಂತೇಳಿ ಅಂತಾರೆ. ಸರಿ ಆಯಿತು, ಯಾವುದಕ್ಕೂ ಅವ್ರ ತಾಯಿಗೆ ಅವರು ಕೇರ್ ಟೇಕರ್ಗೆ ಫೋನ್ ಮಾಡಿ ಹೇಳಿಬಿಡ್ತೀನಿ ರೀ ಅಂತ ಹೇಳಿ ಅಂತಾರೆ. ಸರಿ ಆಯಿತು ಸರ್ ಅಂತ ಹೇಳಿ ಅವರೂ ಸಹ ಕಾಲ್ ಮಾಡಿ ಹೇಳ್ತಾರೆ. ಈ ಕಡೆ ಮೀನಾ ಸೂರ್ಯಗೆ ಅವರು ಅಮ್ಮ ಯಾರೂ ಬಂದಿಲ್ವಾ ಸರ್ ಅಂದಾಗ, ಇಲ್ಲ ಸರ್ ಅವರು ಕೇರ್ ಟೇಕರ್ ಅಂತ ಹೇಳಿ ಯಾರೋ ಒಬ್ಬರು ಇದ್ದಾರೆ, ಅವ್ರ ನಂಬರ್ ಕೊಡ್ತಾರೆ, ಅವ್ರು ಅದ್ರ ಬಗ್ಗೆ ಮಾತಾಡ್ತಾರೆ ಅಷ್ಟೇ ಅಂತೇಳಿ ಅಂತಾರೆ. ಸರಿ ಸರ್ ಆಯಿತು ಅಂತೇಳಿ ಅವರು ಕಾಲ್ ಮಾಡಿ ಮಾತಾಡಿದಾಗ, ಓಕೆ ಸರ್ ಸಿಕ್ಕಿದ್ರಾ, ಬಂದೆ ನಾನು ಅಂತ ಹೇಳಿ ಅವರ ಕೇರ್ ಟೇಕರ್ ಯಾರಿದ್ದಾರೆ ಅವರು ಬರ್ತಾರೆ. ಈ ಕಡೆ ಕ್ರಿಸ್ ಸಿಕ್ಕಿದ್ದಾನೆ ಅಂತ ಹೇಳಿದ ತಕ್ಷಣವೇ ಮೀನಾ ರೋಹಿಣಿಗೆ ತುಂಬ ಖುಷಿಯಾಗೋಗುತ್ತೆ. ಹೋಗು ನೀನು ಮೊದಲು ಹೋಗಿ ಮಾತಾಡು, ನಮ್ಮ ಜೊತೆಲೆ ಮಗು ಬೇಕು ಅಂತ ಹೇಳು. ಇವಾಗ ಸದ್ಯಕ್ಕೆ ಸೂರ್ಯ ಮೀನಾ ಹತ್ರ ಇದ್ದಾರೆ, ನಮಗೆ ಬೇಕು ಮಗು, ನಾವು ಕರ್ಕೊಂಡು ಹೋಗ್ತೀರಿ ಅಂತ ಹೇಳಿ ಮಾತಾಡು, ನೀನು ಹೋಗಿಲ್ಲ ಅಂದರೆ ತಪ್ಪಾಗ್ಬಿಡುತ್ತೆ, ಏನಾದರೂ ಮಾಡಿ ಮ್ಯಾನೇಜ್ ಮಾಡು ನೀನೇ ಅಂತ ಹೇಳಿ ಅಂತಾರೆ. ಸರಿ ಆಯಿತು, ನೀನೇನೋ ತಲೆ ಕೆಡಿಸ್ಕೊಬೇಡ, ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿ ಅವ್ರ ಫ್ರೆಂಡ್ ಸುಮಾ ಯಾರಿದ್ದಾರೆ ಅವರು ಪ್ರಿನ್ಸಿಪಲ್ ರೂಮ್ಗೆ ಬರ್ತಾರೆ. ಅವರು ಬಂದ ತಕ್ಷಣ ಈ ಕಡೆ ಮೀನಾ ಸೂರ್ಯ ಇಬ್ಬರು, ನೀವು ರೋಹಿಣಿ ಅವ್ರ ಫ್ರೆಂಡ್ ಅಲ್ವಾ ಅಂದಾಗ, ಹೌದು ಅಂತಾರೆ. ನಿಮ್ಗೆ ಗೊತ್ತಾ ಇವ್ರು ಅಂತೇಳಿ ಸೂರ್ಯ ಅಂದಾಗ, ಹೌದು ರೀ ರೋಹಿಣಿ ಫ್ರೆಂಡು ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಇಲ್ಲಿ ಮಗುನ ಕರ್ಕೊಂಬಂದಿಲ್ಲ ನೀವು ಅಂದಾಗ, ಮಗುಗೆ ಹುಷಾರಿಲ್ಲ, ಅವ್ನು ಬರೋಕ್ಕೆ ರೆಡಿ ಇಲ್ಲ ಅಂತೇಳಿ ಅಂತಾರೆ. ಅದು ಹೆಂಗೆ ಸರ್ ಬರೋಕ್ಕೆ ರೆಡಿ ಇಲ್ಲ, ಕರ್ಕೊಬರ್ಬೇಕಿತ್ತಲ್ವ ಅಂತೇಳಿ ಅಂತಾರೆ. ಅಲ್ಲ ಮಗು ಹೆಂಗಾದ್ರೂ ಇರಲಿ, ಕರ್ಕೊಂಬಂದು ಬಿಟ್ಬಿಡ್ಬೇಕಾ ನಿಮಗೆ ಅಂತೇಳಿ ಈ ಕಡೆ ಅಂತಾರೆ. ಸರಿ ಆಯಿತು ಅಂತೇಳಿ ಅಂತಾರೆ. ಒಂದು ಸ್ವಲ್ಪ ದಿನ ಮಗು ನಮ್ಮ ಜೊತೆಲಿರಲಿ, ನಾವು ನೋಡ್ಕೋಬೇಕು ಅಂದ್ಕೊಂಡಿದ್ದೀರಿ ಅಂತೇಳಿ ಮೀನಾ ಸೂರ್ಯ ಅಂದಾಗ, ಸರಿ ಸರ್ ಅವ್ರ ತಾಯಿಯವ್ರ ಜೊತೆ ಮಾತಾಡಬೇಕು ಅಂತೇಳಿ ಅಂತಾರೆ. ಅದಕ್ಕೆ ಅವ್ರ ತಾಯಿಯವ್ರ ಜೊತೆ ಮಾತಾಡಬೇಕು ಅಂದಾಗ ಆಚೆ ಕಡೆ ಹೋಗ್ತಾಳೆ ಸುಮಾ. ಏನಕ್ಕೆ ಆಚೆ ಕಡೆ ಹೋಗಿ ಮಾತಾಡಬೇಕು, ಇಲ್ಲೇ ಮಾತಾಡ್ಬೋದಲ್ವ ಅಂದಾಗ, ಇಲ್ಲ ಸರ್ ಅದೆಲ್ಲ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಅಂತಾರೆ. ಮಗು ಹೇಗಾದರೂ ಇರಲಿ, ಅವರಲ್ಲಿ ನೆಮ್ಮದಿಯಾಗಿದ್ದರೆ ಸಾಕಲ್ವ, ಇಲ್ಲಿ ಮಗು ಏನು ಮಾಡ್ಕೊತಾವ್ನು ಏನು ಅನ್ನೋದೇ ಇಲ್ವಾ ಅವರಿಗೆ, ದುಬೈ ಇಂಪಾರ್ಟೆಂಟ್ ಅಂದಾಗ, ಅವ್ರ ಕಷ್ಟ ಅವ್ರಿಗಿರುತ್ತೆ ಅಲ್ವ ಸರ್, ಅವರು ತುಂಬಾ ಕಷ್ಟಪಡ್ತಾ ಇದ್ದಾರೆ ಅಲ್ಲಿ, ಇವನಿಗೋಸ್ಕರ ಅಲ್ವ ಕಷ್ಟಪಡ್ತಾ ಇರೋದಲ್ಲಿ ಅಂತೇಳಿ ಕಡೆ ಸುಮಾ ಅಂತಾಳೆ. ಆಯಿತು ಅವ್ರ ಅಮ್ಮ ಹತ್ರ ಮಾತಾಡಿ ನನಗೆ ಯಾವುದಕ್ಕೆ ಹೇಳಿ ಅಂದಾಗ, ಆಚೆ ಕಡೆ ಹೋಗಿ ಮಾತಾಡಬೇಕು ಸರ್, ಅದೆಲ್ಲ ಕಾನ್ಫಿಡೆನ್ಷಿಯಲ್ಲು, ಆ ಥರ ಎಲ್ಲ ಮಾತಾಡೋಕ್ಕಾಗೋದಿಲ್ಲ ಅಂತೇಳಿ ಅಂತಾರೆ. ಸರಿ ಆಯಿತು ಅಂತೇಳಿ ಈ ಕಡೆ ಸುಮಾ ಆಚೆ ಹೋಗ್ತಾಳೆ. ಈ ಕಡೆ ಮೀನಾ ಸೂರ್ಯ ಇಬ್ಬರೂ ಸಹ ಸರ್ ಏನು ಅಂತ ಕೇಳ್ಕೊಂಡು ನಮಗೆ ಹೇಳಿ ಅಂತೇಳಿ ಅಂತಾರೆ. ಸರಿ ಆಯಿತು, ಯಾವುದೇ ಕಾರಣಕ್ಕೂ ಮಗುಗೆ ಭಯ ಇಳಿಸ್ಬೇಡಿ, ತುಂಬ ಭಯ ಬಿದ್ದೋಗ್ಬಿಟ್ಟಿದ್ದಾನೆ, ಮಕ್ಕಳನ್ನ ತುಂಬ ಹುಷಾರಾಗಿ ನೋಡ್ಕೊಳ್ಳಿ, ಅವ್ರು ನಾಳೆ ದಿವಸ ನಿಮ್ಮನ್ನು ನೋಡಿ ಭಯ ಬೀಳಬಾರ್ದಲ್ವ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾಳೆ ದಿವಸ ಅವರು ತುಂಬ ಚೆನ್ನಾಗಿ ಜೀವನ ರೂಪಿಸ್ಕೊಬೇಕಂದ್ರೆ ನಾವು ಏನು ಹೇಳ್ಕೊಡ್ತೀರ ಅನ್ನೋದು ಇಂಪಾರ್ಟೆಂಟು ಸರ್ ಅಂತ ಅಂದಾಗ, ಸರಿ ಸರ್ ಆಯಿತು, ನಿಮ್ಮಿಂದ ತುಂಬಾ ಏನು ಒಳ್ಳೇದಾಯಿತು ಸರ್, ಥ್ಯಾಂಕ್ ಯು ಸೋ ಮಚ್ ಅಂತೇಳಿ ಅಂತಾರೆ. ಸರಿ ಆಯಿತು ಅಂತೇಳಿ ಈ ಕಡೆ ಮೀನಾ ಸೂರ್ಯ ಇಬ್ಬರೂ ಸಹ ಓಡ್ತಾರೆ, ನಾಳೆ ಕರ್ಕೊಬರ್ತೀನಿ ಕೃಷ್ಣ ಅಂತೇಳಿ. ಈ ಕಡೆ ಅವರು ಬಂದು, ಸರಿ ಸರ್ ಆಯಿತು, ಅವ್ರ ಅಮ್ಮ ಹತ್ರ ಮಾತಾಡಿದ್ದೀನಿ, ಅವ್ರಿಗೆ ಆಲ್ರೆಡಿ ಹೇಳಿದ್ದೀನಿ ಅಂತೇಳಿ ಅಂತಾರೆ. ಸರಿ ಇವಾಗ ಸೂರ್ಯ ಮತ್ತು ಮೀನಾ ಇಬ್ಬರು ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದಾರಲ್ಲ ಅದ್ರ ಬಗ್ಗೆ ಅಂದರೆ, ಸರ್ ಅದನ್ನು ಡಿಸಿಷನ್ ನಾನು ತೊಗೊಳಕ್ಕಾಗೋದಿಲ್ಲ, ರೋಹಿಣಿ ಅವ್ರು ತೊಗೊಬೇಕು, ಅವ್ರ ತಾಯಿ ತೊಗೋಬೇಕು ಅಂತಾರೆ. ಸರಿ ಆಯಿತು, ಯಾವುದಕ್ಕೂ ನಾನು ಹೇಳಿ ನನಗೆ ಅಂದಾಗ, ಸರಿ ಸರ್ ನಾನು ಕೇಳಿ ಹೇಳ್ತೀನಿ ಅಂತೇಳಿ ಹೊರಡ್ತಾರೆ. ಈ ಕಡೆ ಅದ್ರ ಬಗ್ಗೆ ರೋಹಿಣಿ ನೈಟಲ್ಲಿ ನಿದ್ದೆ ಮಾಡ್ದಿರಾನೆ ಓಡಾಡ್ಕೊಂಡಿರ್ತಾಳೆ. ಈ ಕಡೆ ಮನೋಜ್ ಎದ್ದು, ಇದೇನು ಇಷ್ಟೊತ್ತಾಯಿತು, ಒಳ್ಳೆ ದೆವ್ವ ಓಡಾಡ್ದಂಗೆ ಓಡಾಡ್ತಾ ಇದೆಯಲ್ಲ, ಯಾಕೆ ಏನಾಯಿತು ಏನು ಅಂತಾರೆ. ಮತ್ತು ಇನ್ನೇನು ಒಂಚೂರು ಮರ್ಯಾದೆ ಇಲ್ಲ ಮನೇಲಿ, ನಿಮಗೇನು ತಲೆನೋವೇ ಇಲ್ಲ, ಅತ್ತೆ ನೋಡಿ ಹೆಂಗೆಲ್ಲ ಮಾತಾಡ್ತಾರೆ ಅಂದಾಗ, ಇವತ್ತೇನು ನೀನು ನಂದಿಲ್ವಲ್ಲ ಅಂತೇಳಿ ಈ ಕಡೆ ಮನೋಜ ಅಂತಾನೆ. ಈ ಕಡೆ ಏನಾದರೂ ಬೈದ್ರೇ ಮಾತಾಡಬೇಕಾ, ಅದಕ್ಕೆ ಮನೋಜ್ ನೀವು ಈಗಿರೋದು ಒಂದು ಚೂರು ನಮಗೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇಲ್ವಲ್ಲ ಅಂತೇಳಿ ಬೈಯೋಕ್ಕೆ ಶುರು ಮಾಡ್ತಾಳೆ. ಅದಕ್ಕೆಲ್ಲ ನಾನು ಏನು ಮಾಡಿದೆ ಅಂತೇಳಿ ಈ ಥರ ಬೈತಾ ಇದೆಯಾ, ನನಗೆ ನಿದ್ದೆ ಮಾಡು, ಯಾಕೆ ಈ ಥರ ಇದು ಓಡಾಡ್ತಾ ಇದೆಯಾ, ಅಂದಿದ್ದೆ ತಪ್ಪಾಯ್ತಾ ಅಂತ ಅಂದ ತಕ್ಷಣ, ಈಗೇನು ನಾನು ಮಲ್ಕೊಬೇಕು ತಾನೇ, ಮಲ್ಕೊತೀನಿ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ ಅಂತ ಹೇಳಿ ಈ ಕಡೆ ಸೈಲೆಂಟಾಗಿ ರೋಹಿಣಿ ಮಲ್ಕೊಂಡ್ಬಿಡ್ತಾಳೆ. ಈ ಕಡೆ ಮನೋಜು ಸಹ, ಅಲ್ಲ ನಾನು ಏನಂದೆ ಅಂತೇಳ್ಬಿಟ್ಟು ಇವಳು ಈ ಥರ ಬೈತಾ ಇದ್ದಾಳೆ ನನ್ನ ಅಂತೇಳಿ ಮನೋಜನು ಸಹ ಸೈಲೆಂಟಾಗಿ ಮಲ್ಕೊಂಡ್ಬಿಡ್ತಾನೆ. ಈ ಕಡೆ ರೋಹಿಣಿಗೆ ಏನಪ್ಪ ಮಾಡೋದು, ಹೆಂಗೆ ಕನ್ವಿನ್ಸ್ ಮಾಡೋದು, ರೋಹಿಣಿ ಮತ್ತು ಮನೋಜ್ ಮತ್ತು ಸೂರ್ಯ ಮತ್ತು ಮೀನಾ ಅವ್ರ ತಾಯಿ ಮನೆಯಿಂದ ಕೃಷ್ಣ ಯಾವ ರೀತಿ ಆಚೆ ಕರ್ಕೊಂಬರೋದು ಅಂಥೇಳಿ ಈ ಕಡೆ ರೋಹಿಣಿ ಅವಳಿಗೆ ಒಂದು ಪ್ಲ್ಯಾನ್ ಮಾಡ್ಕೊತಾ ಇರ್ತಾಳೆ.
ಈ ಕಡೆ ಮೀನಾ ಮನೇಲಿ ಕ್ರಿಶ್ ಊಟ ಮಾಡ್ತಾ ಇರ್ತಾನೆ. ಅದೇ ಟೈಮ್ಗೆ ಮೀನವ್ರ ತಮ್ಮ ಕ್ವಶನ್ ಕೇಳ್ತಾ ಇರ್ತಾನೆ. ನೀನು ಏನಕ್ಕೆ ಪಿಲ್ಟು ಅಂತ ಹೆಸರು ಕರೀತಾರೆ, ನೀನು ಏನಕ್ಕೆ ಕ್ರಿಶ್ ಅಂತ ಹೆಸರಿಟ್ಟಿದ್ದಾರೆ ಅಂದರೆ ನನಗೇನು ಗೊತ್ತಿಲ್ಲ ಅಂತಾನೆ. ಸರಿ ನಿಮ್ಮ ತಾಯಿ ದುಬೈಯಲ್ಲಿರೋದು ಅಂದಾಗ ಹೌದು ಅಂತೇಳಿ ಅಂತಾರೆ. ದುಬೈಯಿಂದ ಬಂದು ಹೋಗ್ತಾರ ಅಂದಾಗ ಹೌದು ಅಂತಾನೆ. ಬಿಲ್ಡಿಂಗ್ಗಳೆಲ್ಲ ಇರುತ್ತೆ, ಅದನ್ನು ಬಿಟ್ಟರೆ ಬೇರೆ ನನಗೇನು ಗೊತ್ತಿಲ್ಲ ಅಂತಾನೆ. ಸರಿ ಆಯಿತು, ನಿನಗೇನು ಗೊತ್ತಿಲ್ಲ ಅಂತೀಯಲ್ಲ, ನಿಮ್ಮ ತಾಯಿ ಏನೇನು ತೊಗೊಂಬರ್ತಾರೆ ಅಂದಾಗ ಚಕ್ಲಿ ನಿಪ್ಪಟ್ಟು ಕೊಳ್ಬಡೆ ಅಂತಾರೆ. ಇದೆಲ್ಲ ದುಬೈಯಲ್ಲಿ ಸಿಗೋದಿಲ್ವಲ್ಲ, ದುಬೈಯಲ್ಲಿ ಖರ್ಜೂರ ಒಂದು ಬಿಟ್ಟು ಬೇರೆ ಏನು ಸಿಗಲ್ಲ ಅಂದಾಗ ಹೌದು ಖರ್ಜೂರನೇ ಸಿಗೋದು ಅಂತಾರೆ. ನನಗೇನೋ ಮಿಸ್ ಹೊಡಿತಾ ಇದೆ ಅಂತೇಳಿ ಈ ಕಡೆ ಮೀನವ್ರ ತಮ್ಮ ಅಂತಾನೆ. ಈ ಕಡೆ ಮೀನವ್ರ ತಾಯಿ ಸುಮ್ಮನಿರೋ ತಲೆ ಹರಟೆ, ನಿನಗೇನು ಮಾಡೋಕ್ಕೆ ಬರೋ ಕೆಲಸ ಇಲ್ವಾ, ಮಗುನ ಊಟ ಮಾಡೋಕ್ಕೆ ಬಿಡೋ, ಏನಕ್ಕೋ ಆ ಥರ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದೆಯಾ ಅಂತೇಳಿ ಅಂತಾರೆ. ಅಮ್ಮ ನಿಮಗೇನು ಅದೆಲ್ಲ ಗೊತ್ತಾಗೋದಿಲ್ಲ, ಸುಮ್ಮನಿರಮ್ಮ, ನನಗೇನು ಡೌಟ್ ಹೊಡಿತಾ ಇದೆ ಅಂತೇಳಿ ಕೇಳ್ತಾನೆ. ನಿಜವಾಗ್ಲೂ ನೀನು ಖರ್ಜೂರ ನೋಡಿದ್ಯಾ, ಖರ್ಜೂರ ತಿಂದಿದ್ಯಾ ಅಂದರೆ ಹೌದು ಖರ್ಜೂರ ನೋಡಿದ್ದೀನಿ ತಿಂದಿದ್ದೀನಿ ಅಂತೇಳಿ ಅಂತಾನೆ. ನನಗೆಲ್ಲೋ ಮಿಸ್ ಹೊಡಿತಾ ಇದೆ ಅಂದಾಗ ಈ ಕಡೆ ಕೃಷ್ಣನು ಸಹ ಭಯ ಬಿದ್ದುಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಏನು ಎಲ್ಲ ಗೊತ್ತಾಗೋತಾ ಇವರಿಗೆ ಅಂತ ಹೇಳಿ. ಸುಮ್ಮನಿರೋ, ಮಗುನ ಊಟ ಮಾಡೋಕ್ಕೆ ಬಿಡು ಅಂತ ಹೇಳಿದ್ನಲ್ಲ, ಮೊದಲು ಎದ್ದು ನಡಿ, ಆಚೆ ಹೋಗು, ಇಲ್ಲಾಂದರೆ ಒಳಗಡೆ ನಡಿ ನೀನು ಅಂತೇಳಿ ಈ ಕಡೆ ಮೀನವ್ರ ತಾಯಿ ಬೈಯೋಕ್ಕೆ ಶುರು ಮಾಡ್ತಾರೆ ಮೀನವ್ರ ತಮ್ಮನ. ಈ ಕಡೆ ಸೂರ್ಯ ಇಬ್ಬರೂ ಸಹ ಬೋರ್ಡಿಂಗ್ ಸ್ಕೂಲ್ಗೆ ಕೃಷ್ಣ ಕರ್ಕೊಂಬರ್ತಾರೆ. ನನಗೆ ಈ ಸ್ಕೂಲ್ ಇಷ್ಟ ಇಲ್ಲ, ನಾ ಬರಲ್ಲ ಅಂತೇಳಿ ಆಟ ಮಾಡ್ತಾನೆ. ಇಲ್ಲಪ್ಪ ಏನಾಗೋದಿಲ್ಲ, ತಲೆ ಕೆಡಿಸ್ಕೊಬೇಡ, ನಾವಿದ್ದೀರಿ ಅಂತೇಳಿ ಕರ್ಕೊಂಬರ್ತಾರೆ. ಕರ್ಕೊಬಂದ ತಕ್ಷಣವೇ ಈ ಕಡೆ ಕೃಷ್ಣ ನೋಡಿ, ಯಾಕೆ ಕೃಷ್ಣ ನೀನು ಓಡೋದೆ ಅಂತೇಳಿ ಅಂತಾರೆ. ನೀವು ಪೊಲೀಸ್ ಸ್ಟೇಷನ್ ಅಂತ ಹೇಳಿದ ತಕ್ಷಣ ಅವ್ನು ಭಯ ಬಿದ್ದೋಗ್ಬಿಡ್ತಾನೆ ಸರ್ ಅಂತೇಳಿ ಸೂರ್ಯ ಅಂತಾರೆ. ಅದಕ್ಕೆ ನೀನು ಮಾಡಿದ ತಪ್ಪಲ್ವಪ್ಪ, ನಾನು ಸುಮ್ಮನೆ ನೀನು ಭಯ ಇಳ್ಸೋಕ್ಕಷ್ಟೇ ಹೇಳಿದ್ದು, ನೀನು ನಿನ್ನ ಫ್ರೆಂಡ್ ಪೆನ್ಸಿಲಲ್ಲಿ ಚುಚ್ಚಿದ ತಪ್ಪಲ್ವ ಅಂದಾಗ ಸಾರಿ ಸರ್ ಅಂತೇಳಿ ಕ್ಷಮೆ ಕೇಳ್ತಾನೆ. ಸರಿ ಆಯಿತು, ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ಇನ್ಮೇಲೆ ನೀವು ಹುಷಾರಾಗಿರಬೇಕು, ಅವ್ನಿಗೋಗಿ ಸಾರಿ ಕೇಳಬೇಕು ಅಂತೇಳಿ ಅಂತಾರೆ. ಸರಿ ಆಯಿತು ಅಂತೇಳಿ ಅಂತಾರೆ. ಈ ಕಡೆ ಮೀನಾ ಸೂರ್ಯ ಸರ್ ಒಂದು ಸ್ವಲ್ಪ ದಿನ ನಮ್ಮ ಜೊತೆಲಿರಲಿ, ಅವ್ನು ನನಗೆ ಯಾರೂ ಇಲ್ಲ, ನಾನು ಅನಾಥ ಅಂತ ಅಂದ್ಕೊಂಬಿಟ್ಟಿದ್ದಾನೆ, ದಯವಿಟ್ಟು ಯಾವುದೇ ಕಾರಣಕ್ಕೂ ಅವ್ನು ನಮ್ಮಿಂದ ದೂರ ಮಾಡಬೇಡಿ, ಒಂದು ಸ್ವಲ್ಪ ದಿನ ನಮ್ಮ ಜೊತೆಲಿರಲಿ, ಅದಾದಮೇಲೆ ಬೇಕಂದರೆ ನಾನು ಕರ್ಕೊಂಬಂದು ಇಲ್ಲೇ ಬಿಡ್ತೀರಿ, ಬೆಳಿಗ್ಗೆ ಮತ್ತು ಸಾಯಂಕಾಲ ನಾವೇ ಸ್ಕೂಲ್ಗೆ ಕರ್ಕೊಂಡು ಹೋಗ್ತೀರಿ ಅಂತ ಅಂದಾಗ ಸರಿ ಮೇಡಮ್ ಆಯಿತು, ಆದರೆ ಅದು ನನ್ನ ಕೈಯಲ್ಲಿಲ್ಲ, ಅವ್ರ ತಾಯಿ ಹೇಳಬೇಕು ಅಂತಾರೆ. ಸರಿ ಸರ್ ಅವ್ರ ಹತ್ರನೇ ಮಾತಾಡೋಣ ಅಂತೇಳಿ ಅಂತಾರೆ. ಸರಿ ಅವ್ರ ಗಾರ್ಡನ್ ಹತ್ರ ಮಾತಾಡೋಣ ಅಂಥೇಳಿ ಅಲ್ಲಿಂದ ಬಿಟ್ಟು ಹೋಗ್ತಾರೆ. ಈ ಕಡೆ ರೋಹಿಣಿ ಹೋಗು, ಮಗುನ ಕರ್ಕೊಂಬ, ನಮ್ಮ ಜೊತೆಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಮಾತಾಡು ಅಂತೇಳಿ ಹೇಳ್ತಾರೆ. ಅದ್ರ ತಕ್ಕಂಗೆ ಅವರು ಸಹ ಹೋಗಿ ಮಾತಾಡ್ತಾರೆ. ಅವರು ಬಂದು ಹೇಳ್ತಾರೆ ಈ ಕಡೆ ಅವರು ಗಾರ್ಡನ್ ಬರ್ತಾರೆ. ಮೇಡಮ್ ಈ ಥರ ಇರಬೇಕು ಅಂದ್ಕೊಂಡಿದ್ದಾರೆ ಅಂದರೆ ಸರಿ ಸರ್ ಆಯಿತು, ತೊಂದರೆ ಏನಿಲ್ಲ, ಅವ್ರ ಮನೇಲೆ 1-2 ದಿನ ಇರಲಿ, ಈಗ ಸದ್ಯಕ್ಕೆ ಅವ್ರ ಜೊತೆ ಮಾತಾಡ್ಬೇಕು ಅನ್ಕೊತಾ ಇದ್ದಾರೆ ಅಂತೇಳಿ ಅಂತಾರೆ. ದುಬೈಯಿಂದ ಅವ್ರ ತಾಯಿ ಬಂದಿದ್ದಾರೆ ಅಂದಾಗ ಇಲ್ಲ ಸರ್ ವಿಡಿಯೋ ಕಾಲ್ ಮಾಡಬೇಕು ಅನ್ಕೊತಾ ಇದ್ದಾರೆ ಅಂದಾಗ ಸರಿ ಮೇಡಮ್ ಆಯಿತು, ನಾನು ವ್ಯವಸ್ಥೆ ಮಾಡ್ತೀನಿ, ಕ್ರಿಶ್ ಜೊತೆ ಅವ್ರ ತಾಯಿ ಮಾತಾಡೋಕ್ಕೆ ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ, ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತ ಹೇಳಿ ಅವ್ರನ್ನ ವೆಯ್ಟ್ ಮಾಡೋಕ್ಕೆ ಹೇಳ್ತಾರೆ. ಸರಿ ಆಯಿತು ಅಂತೇಳಿ ಒಳಗಡೆ ಹೋಗ್ತಾರೆ. ಈ ಕಡೆ ಮನೇಲಿರೋರಿಗೆಲ್ಲನೂ ರೋಹಿಣಿ ಏನಾದರೂ ಒಂದು ಪ್ಲ್ಯಾನ್ ಮಾಡಬೇಕಲ್ವ ಕೃಷ್ಣ ಮನೆಯಿಂದ ಆಚೆ ಹಾಕೋಕ್ಕೆ ಅಂಥೇಳಿ ರೋಹಿಣಿ ತಂದೆ ಒಂದು ಪ್ಲಾನ್ ಮಾಡ್ಕೊತಾಳೆ. ಫೋನಲ್ಲಿ ಮಾತಾಡೋಂಗೆ ಆ್ಯಕ್ಟ್ ಮಾಡ್ತಾಳೆ. ಹೌದಾ ಸರಿ, ಅವ್ರು ನನ್ನ ಮಾತು ಕೇಳಲ್ಲ, ಆದರೆ ಖಂಡಿತವಾಗ್ಲೂ ನನ್ನ ಮನೆಯವರಿಗೆಲ್ಲ ಹೇಳ್ತೀನಿ ಅಂತ ಹೇಳ್ತಾರೆ. ಯಾರು ಅಂತೇಳಿ ಮನೋಜ್ ಕೇಳಿದಾಗ ಈ ಕಡೆ ನನ್ನ ಫ್ರೆಂಡು ಅಂತೇಳಿ ಅಂತಾರೆ. ಫ್ರೆಂಡು ರೋಹಿಣಿ ಅವರು ಇದ್ದಾರಲ್ವ, ಅವರು ಕೃಷ್ ತಾಯಿಗೆ ಇವರೆಲ್ಲ ತುಂಬ ಕ್ಲೋಸು, ಅವರು ಸರಿ ಇಲ್ಲಂತೆ, ಯಾವುದೇ ಕಾರಣಕ್ಕೂ ಸೂರ್ಯ ಕೃಷ್ಣ ತಂಟೆಗೆ ಹೋಗ್ಬಾರ್ದಂತೆ, ಹೋದ್ರೆ ಸರಿ ಇರೋದಿಲ್ಲಂತೆ ಅಂತೇಳಿ ವಾರ್ನ್ ಮಾಡ್ತಾ ಇದ್ದಾರೆ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ರಂಗನಾಥ್ ಅದರಲ್ಲಿ ಏನು ತಪ್ಪಿದೆ, ಮಗು ಅವರು ಸೇವ್ ಮಾಡ್ತಾ ಇದ್ದಾರಲ್ಲ ಅಂತೇಳಿ ಈ ಕಡೆ ರಂಗನಾಥ್ ಅಂತಾನೆ. ಅದು ಅವ್ರಿಗೆ ಇಷ್ಟ ಇಲ್ವಂತೆ ಮಾವ ಅಂತೇಳಿ ಈ ಕಡೆ ರೋಹಿಣಿ ಅಂತಾಳೆ. ಅದಕ್ಕೆ ಈ ಕಡೆ ಶಾಂತಿ ನಾನು ಬಡ್ಕೊಂಡೆ ಬೇಡ ಅಂತೇಳಿ, ಇವ್ರು ಹೇಳಿದ ಮಾತು ಏನೂ ಕೇಳೋದೇ ಇಲ್ಲ, ಯಾವ ಮಗು ಹೆಂಗಾದ್ರೆ ಹಾಳಾಗೋಗ್ತಾರೆ, ಇವ್ರಿಗೇನು ಅದರಲ್ಲಿ ಕೆಲಸ ಅಂತೇಳಿ ಈ ಕಡೆ ಶಾಂತಿ ಭಯಕ್ಕೆ ಶುರು ಮಾಡ್ತಾರೆ. ಅದಕ್ಕೇನು ಬಾಯಿ ಮುಚ್ಕೊಂಡು ಸುಮ್ಮನಿರೆ, ಅದು ಮಗು ಏನು ಅಂದ್ಕೊಂಡಿದ್ಯಾ ನೀನು, ಅದು ಹಂಗೆ ಬಿಟ್ಬಿಡೋಕ್ಕಾಗುತ್ತಾ ಅಂತೇಳಿ ಅಂತಾರೆ. ಇದನ್ನೆಲ್ಲ ಮಾತಾಡೋ ಟೈಮಿಗೆ ಈ ಕಡೆ ಸೂರ್ಯ ಮತ್ತು ಮೀನಾ ಎಂಟ್ರಿ ಆಗ್ತಾರೆ. ಸೂರ್ಯ ಮೀನಾ ಬಂದಿರೋದನ್ನ ನೋಡಿಕೊಂಡು ಈ ಕಡೆ ರಂಗನಾಥು ಆ ಮಗು ಬಗ್ಗೆ ಯಾಕಪ್ಪ ತಲೆ ಕೆಡಿಸ್ಕೊತೀಯ, ಸುಮ್ಮನೆ ತಲೆನೋವು, ಸುಮ್ಮನೆ ಅವನ್ನ ಬಿಟ್ಬಿಡು, ಯಾಕೆ ತಲೆ ಕೆಡಿಸ್ಕೊತೀರ ಅಂದಾಗ ಯಾಕಪ್ಪ ಬಿಡಬೇಕು, ಅವ್ನು ನೋಡ್ರೆ ನಾನೇ ನೆನಪಾಗ್ತೀನಿ, ನನಗೆ ಹೆಂಗೆ ನೋವಾಯಿತು, ನಾನು ಯಾವ ಪರಿಸ್ಥಿತಿಲಿದ್ದೆ ಅದೇ ಪರಿಸ್ಥಿತಿಲಿ ಇವಾಗ ಕ್ರಿಶ್ ಇದ್ದಾನೆ, ನಾನು ಬಿದ್ದಂತಹ ನೋವು ಆ ಮಗು ಬೀಳೋದು ಬೇಡ, ಅವನಿಗೆ ಅಂತ ಯಾರಿದ್ದಾರೆ ಹಿಂದೆ ಮುಂದೆ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಶಾಂತಿ ಅವ್ನು ನಮ್ಮ ಹತ್ರ ಇದ್ದರೆ ನಮಗೇನು ತೊಂದರೆ ಇಲ್ಲ ಅಂತೇಳಿ ಮೀನಾ ಅಂತಾಳೆ. ಅದಕ್ಕೆ ಈ ಕಡೆ ಶಾಂತಿ ನೀನೇನೋ ಅವನಿಗೆ ಏನು ತಾಯಿ ಪ್ರೀತಿ ಎಲ್ಲ ಕೊಟ್ಟು ಸಾಕೋದು ಅಂತ ಹೇಳಿ ಅಂದಾಗ ಅದನ್ನ ಸಾಕೋದಕ್ಕೆ ಪ್ರೀತಿ ಹೊಂದಿದ್ರೆ ಸಾಕೋತ್ತೆ, ಬೇರೆ ಏನು ನಮಗೆ ಬೇಕಾಗಿಲ್ಲ, ಆ ಮಗು ಎಲ್ಲೋಗುತ್ತೆ, ನನಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅವ್ನು ನೋಡ್ಕೊಳ್ಳೋದಕ್ಕೆ, ಅವ್ರ ತಾಯಿ ಮಡ್ಲಿ ಸೇರೋವರೆಗೂ ಅವ್ನು ನಮ್ಮ ಹತ್ರ ಇದ್ದರೆ ಸಾಕು ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ರೋಹಿಣಿ ಅವ್ರ ತಾಯಿ ಸರಿಲ್ವಂತೆ ಸೂರ್ಯ ಅವರೇ, ಏನಕ್ಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತೀರಾ, ಅದ್ರ ಬಗ್ಗೆ ನೋಡ್ಕೊಳ್ಳೋದಕ್ಕೆ ಸುಮ್ಮವ್ರು ಇದ್ದಾರಲ್ವ, ನೀವು ಯಾಕೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊತೀರಾ ಅಂತಾರೆ.
ಅವ್ರ ತಾಯಿ ಸರಿಯಿಲ್ಲಂತೆ. ಯಾಕೆ ನೀವು ಅವ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇದ್ದೀರಾ, ನಿಮ್ಗೇನಾದ್ರು ಹೆಚ್ಚು ಕಡಿಮೆ ಮಾಡ್ತಾರೆ ಅಂದಾಗ ಯಾವುದೇ ಕಾರಣಕ್ಕೂ ನನಗೇನು ಆಗೋದಿಲ್ಲ, ನಾನು ಅವ್ರ ತಾಯಿ ಯಾರು ಅಂತ ಕಂಡುಹಿಡ್ದು ನಾನು ಕರ್ಕೊಂಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ, ಇಲ್ಲಾಂದರೆ ನಾನು ರಂಗನಾಥ ಮಗನೇ ಅಲ್ಲ, ಯಾರು ಎತ್ತ ಅಂತ ಹೇಳಿ ಅವ್ರ ಬಗ್ಗೆ ಏನಿದೆ ಡೀಟೇಲ್ಸ್ನ ಪ್ರತಿಯೊಂದು ನಾನು ನಿಮ್ಮ ಮುಂದೆ ಬಯಲು ತಂದೆ ತರ್ತೀನಿ. ನನಗೆ ಆಗದಿರೋವಂಥದ್ದು ಏನೂ ಇಲ್ಲ, ನನ್ನ ಕೈಲಿ ಆಗದಿರೋವಂಥದ್ದು ಏನೂ ಇಲ್ಲ, ಸಾಧ್ಯನೇ ಇಲ್ಲ. ನಾನು ಕಂಡುಹಿಡ್ದು ನಿಮ್ಗೇನು ಅಂತ ತೋರಿಸ್ತೀನಿ, ಸೂರ್ಯ ಏನು ಅಂತ ನಿಮಗೆ ಪ್ರೂವ್ ಮಾಡ್ತೀನಿ ಅಂಥೇಳಿ ಈ ಕಡೆ ಸೂರ್ಯ ರೋಹಿಣಿಗೆ ಚಾಲೆಂಜ್ ಆಗ್ತಾನೆ. ಸರಿ ಏನಾದರೂ ಮಾಡ್ಕೊಂಡು ಹಾಳಾಗೋಗಿ ಅಂಥೇಳಿ ಈ ಕಡೆ ಶಾಂತಿ ಬೈಕೊಂಡು ಸುಮ್ಮನೆ ಕೂತ್ಕೊತಾಳೆ. ರೋಹಿಣಿ ಆ ಥರ ಅಂದ ತಕ್ಷಣ ಈ ಕಡೆ ಮೀನಾ ಸೂರ್ಯ ಇಬ್ಬರೂ ಸಹ ರೂಮ್ಗೆ ಹೋಗ್ತಾರೆ. ಈ ಕಡೆ ಶಾಂತಿ ಒಂದು ಚೂರು ಮನೇಲಿ ಶಾಂತಿ ಇಲ್ದಿರೋಂಗೆ ಮಾಡ್ತಾಯಿದ್ದಾರೆ ಇವರು ಗಂಡ ಹೆಂಡತಿ ಇಬ್ಬರು ಸೇರ್ಕೊಂಡು ಅಂತೇಳಿ ಶಾಂತಿ ಅಂತಾಳೆ. ಅದಕ್ಕೆ ರಂಗನಾಥು 3 ಅಡಿ 6 ಅಡಿ ಮನೇಲೇ ಇದೆಯಲ್ಲ ನೀನು, ಇನ್ನೇನು ಶಾಂತಿ, ನೀನು ಇರಬೇಕಾದ್ರೆ ಮನೇಲಿ ಬರೀ ಶಾಂತಿನೇ ಅಂತೇಳಿ ಅಂತಾರೆ. ಏನ್ರಿ ಈ ಥರ ಅಂತೀರ, ನಾನು ಅಶಾಂತಿನೋ ಅಂತೇಳಿ ಅಂದಾಗ, ಹೌದೇ ಇನ್ನೇನು ಬಾಯಿ ಬಿಡಕ್ಕೆ ಇನ್ನೇನಿದೆಯಾ, ನಿನ್ನಿಂದ ಮನೇಲಿ ಯಾರಿಗೂ ನೆಮ್ಮದಿನೇ ಇಲ್ಲ, ಮತ್ತು ನೋಡ್ರಿ ಬೇರೆಯವ್ರನ್ನ ಅಂತೀಯ ಅಂತೇಳಿ ಬೈಕೊಂಡು ಈ ಕಡೆ ರಂಗನಾಥ್ ಸಹ ಸೈಲೆಂಟಾಗಿ ಹೋಗ್ಬಿಡ್ತಾನೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡನ್ನು ಮೀಟ್ ಮಾಡೋಣ. ಆದಷ್ಟು ನನ್ನ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ. ಬಾಯ್ ಬಾಯ್.